ಮೊಬೈಲ್ನಲ್ಲಿ ಈ ರೀತಿ ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಈಗಿರುತ್ತೆ, ನೆಕ್ಸ್ಟ್ ಈ ರೀತಿ ನಾವು ಎಡಿಟಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಮೊದಲು ಪ್ಲೇಸ್ಟೋರ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ಸರ್ಚ್ ಬಾರಲ್ಲಿ ಇಲ್ಲಿ ಟೈಪ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂತ ಅದನ್ನು ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಆ ಆ್ಯಪನ್ನು ಓಪನ್ ಮಾಡಿ. ಪಿಕ್ಸೆಲ್ ಲ್ಯಾಬ್ ಅಂತ ಓಪನ್ ಮಾಡಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಮೇಜ್ ಸೈಜನ್ನು ಈ ರೀತಿ ಸೆಟ್ ಮಾಡಿ. ಇಲ್ಲಿ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿ. ಫ್ರಮ್ ಗ್ಯಾಲರಿ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ. ಮಾಡಿದ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಇರೋ ಫೋಟೋನ ನೋಡಿ, ಫೋಟೋದಲ್ಲಿರುವ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಪೂರಾ ಬ್ಯಾಕ್ ಬನ್ನಿ. ಗೂಗಲಿಗೆ ಹೋಗಿ ಗೂಗಲ್ ಓಪನ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯಾವ ಫೋಟೋವನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಆ ಫೋಟೋನ ಸೆಲೆಕ್ಟ್ ಮಾಡಿ. ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಕೊಟ್ಟ ಮೇಲೆ ಅದು ಲೋಡಿಂಗ್ ಆಗ್ತಾ ಇದೆ. ಬ್ಯಾಕ್ಗ್ರೌಂಡ್ ಪೂರ ರಿಮೂವ್ ಆಗ್ತಾ ಇದೆ. ಜಸ್ಟ್ ಒಂದು 30 ಸೆಕೆಂಡ್ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್, ರಿಮೂವ್ ಆಯಿತು. ಇವಾಗ ಡೌನ್ಲೋಡಿಗೆ ಕೊಡೋಣ. ಡೌನ್ಲೋಡಿಗೆ ಕೊಟ್ಟ ಮೇಲೆ ಡೌನ್ಲೋಡ್ ಆಯಿತು, ಗ್ಯಾಲರಿಗೆ ಸೇವ್ ಆಗಿದೆ. ನೆಕ್ಸ್ಟು ಅದು ಯಾವ ರೀತಿ ಡೌನ್ಲೋಡ್ ಆಗಿದೆ ಅನ್ನೋದು ಓಪನ್ ಮಾಡಿ ನೋಡೋಣ. ಓಪನ್ ಆಯಿತು. ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ನೆಕ್ಸ್ಟು ಪ್ಲಸ್ ಐಕನ್ ಓಪನ್ ಮಾಡಿ. ಫ್ರಮ್ ಗ್ಯಾಲರಿ ಓಪನ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂತಹ ಫೋಟೋವನ್ನು ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಕೊಡಿ. ಇವಾಗ ನೋಡಿ ಫ್ರೆಂಡ್, ಬ್ಯಾಕ್ಗ್ರೌಂಡ್ ಪೂರ ರಿಮೂವ್ ಆಗಿದೆ. ಫೋಟೋನ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್, ಈ ರೀತಿ ಪೂರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಾವು ಯಾವುದಾದ್ರು ಬೇಕಾದರೂ ಒಂದು ಫೋಟೋನ ಸೆಟ್ ಮಾಡ್ಬೋದು. ನಮಗೆ ಬೇಕಾಗಿರುವಂತಹ ಫೋಟೋನ ಎಡಿಟಿಂಗ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಬೇಗನೆ ಮಾಡಿಕೊಳ್ಳಿ. ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ.